ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಕೆಇ ಎಕ್ಸಾಮ್ ನಡೆಸ್ತಿದೆ. PSI ಎಕ್ಸಾಮ್ ನಲ್ಲಿ ಕೂಡ ಕೆಇ ನಡೆಸ್ತಿದೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಯಾರು ತಯಾರು ನಡೆಸ್ತಿದ್ರೋ ಅವರಿಗಾಗಿ ಈ ಒಂದು ಪ್ರಮುಖ ವಿಡಿಯೋ ಆಗಿರುತ್ತೆ ನೋಡ್ರಿ. ಜೊತೆಗೆ ಕೆಇ ಎಕ್ಸಾಮ್ ಆಲ್ ಎಕ್ಸಾಮ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುವಂತ GK ಪ್ರಶ್ನೆಗಳು ಇರ್ತವೆ ಇವತ್ತು. ಓಕೆ, 2.0 ನೋಡ್ರಿ. ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಸಂಪೂರ್ಣ ಒಂದು ಮಾರ್ಗದರ್ಶಿಯನ್ನು ನಾವು ಹೇಳ್ತೀವಿ ಇಲ್ಲಿ. ಇದರಲ್ಲಿ ನಾವೇನಪ್ಪಾ ಅಂತಂದ್ರೆ 10 ಹೇಳಿಕೆ ಪ್ರಶ್ನೆಗಳಿದ್ದಾವೆ. ಜೊತೆಗೆ 10 ಹೊಂದಿಸಿ ಬರೆಯ ಪ್ರಶ್ನೆಗಳು ನಾವು ನೋಡೋಣ ಇವತ್ತು. ಓಕೆ, ಬರ್ರಿ. ಮೊದಲನೇ ಒಂದು ಸೆಕ್ಷನ್ ಎ ಇದೆ ನೋಡಿ, ಭಾಗ 1. ಇದು ಹೇಳಿಕೆ ರೂಪದ ಒಂದು ಪ್ರಶ್ನೆಗಳು ಕೇಳ್ತಾರ. ಅದಕ್ಕಾಗಿ ಅದೇ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದೀವಿ. ಓಕೆ, ಮೊದಲ ಒಂದು ಪ್ರಶ್ನೆ ಬಂದಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯದ ಒಂದು ವಾಸ್ತುಶಿಲ್ಪದ ಬಗ್ಗೆ ಪ್ರಶ್ನೆ ಬಂದಿದೆ. ಓಕೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇ ಒಂದು ಹೇಳಿಕೆ, ವಿಜಯನಗರದ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಒಂದು ವಿಸ್ತೃತ ಒಂದು ರೂಪ ಎನ್ನಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ದ್ರಾವಿಡ ಶೈಲಿಯನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು ಕೊಟ್ಟಿದ್ದಾರೆ ನೋಡ್ರಿ. ಎರಡನೇ ಹೇಳಿಕೆ, ಹಂಪಿಯ ವಿಠ್ಠಲ ದೇವಾಲಯದಲ್ಲಿರುವಂತ 56 ಸಂಗೀತ ಸ್ತಂಭಗಳು ಸಪ್ತ ಸ್ವರಗಳನ್ನು ಹೊರಹೊಮ್ಮಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, 1 ಮತ್ತು 2 ಸರಿ, 2 ತಪ್ಪಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ 1 ಮತ್ತು 2 ಹೇಳಿಕೆ 2 ಸರಿಯಾಗಿವೆ ನೋಡಿ. ಓಕೆ, 1 ಮತ್ತು 2 ಹೇಳಿಕೆ ಸರಿಯಾಗಿವೆ ಅಂತ ಹೇಳ್ತೀವಿ ನೋಡ್ರಿ. ಹಂಪಿಯಲ್ಲಿ ಕಂಡು ಬರುವಂತಹ ವಿಠ್ಠಲ ದೇವಾಲಯ ಏನಪ್ಪಾ ಅಂತಂದ್ರೆ ವಿಜಯನಗರದ ಒಂದು ವಾಸ್ತುಶಿಲ್ಪದ ಪರಮಾವಧಿ ಅಂತ ಹೇಳ್ತೀವಿ. ಇಲ್ಲಿರುವಂತ ಏಕಶಿಲೆಯ ಒಂದು ಸಂಗೀತ ಏನಪ್ಪಾ ಅಂತಂದ್ರೆ ಆ ಒಂದು ಸ್ತಂಭ ಏನಂದ್ರೆ ವಿಶ್ವವಿಖ್ಯಾತವಾಗಿ ಹೊರಹೊಮ್ಮಿದೆ. ಓಕೆ, ಮ್ಯೂಸಿಕಲ್ ಪೈಲಸ್ ಅಂತ ಕರಿತೀವಿ ನಾವು, ಪೈಲರಸ್. ಓಕೆ, ಈ ಒಂದು ಸಾಮ್ರಾಜ್ಯ ಏನಂದ್ರೆ ದ್ರಾವಿಡ ಶೈಲಿಗೆ ಹೊಸ ಒಂದು ಆಯಾಮವನ್ನು ನೀಡುತ್ತದೆ. ಯಾವುದು? ವಿಜಯನಗರ ಸಾಮ್ರಾಜ್ಯ. ಯಾವಾಗ ಸ್ಥಾಪನೆ ಆಯ್ತು? 1336ರಲ್ಲಿ ಸ್ಥಾಪನೆ ಮಾಡಿದವರು ಯಾರು? ಅಕ್ಕಬುಕ್ಕರು. ಇದು ಮಾಹಿತಿ ಗೊತ್ತಿರ್ಬೇಕು ನೋಡ್ರಿ. ನೆಕ್ಸ್ಟ್, ಕರ್ನಾಟಕ ಏಕೀಕರಣ ಬಗ್ಗೆ ಪ್ರಶ್ನೆ ಆಗಿದೆ ನೋಡಿ. ಮೊದಲನೇ ಒಂದು ಹೇಳಿಕೆ, ಕರ್ನಾಟಕ ಏಕೀಕರಣಕ್ಕಾಗಿ ನೇಮಕವಾದಂತ ಆಯೋಗ ಫಜಲ್ ಅಲಿ ಆಯೋಗ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ, ಈ ಒಂದು ಆಯೋಗವು 1953ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ 1 ಮಾತ್ರ ಸರಿ, 2 ಮಾತ್ರ ಸರಿ, 2 ಸರಿ, 2 ತಪ್ಪು ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 1 ಮಾತ್ರ ಸರಿಯಾಗಿದೆ ನೋಡಿ. ಓಕೆ, ಕರ್ನಾಟಕ ಏಕೀಕರಣಕ್ಕಾಗಿ ನೇಮಕವಾದ ಒಂದು ಆಯೋಗ ಯಾವ್ದಪ್ಪ ಅಂತಂದ್ರೆ ಅದು ಫಜಲ್ ಅಲಿ ಆಯೋಗ ಆಗಿದೆ. ಇದು ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಈ ಒಂದು ಆಯೋಗ ಏನಪ್ಪಾ ಅಂತಂದ್ರೆ 1953ರಲ್ಲಿ ವರದಿಯನ್ನು ಸಲ್ಲಿಸುತ್ತಂತೆ ಎಂಬುದು ತಪ್ಪಾಗಿದೆ ನೋಡಿ. ಓಕೆ, ಇದು 1955ರಲ್ಲಿ ಏನಪ್ಪಾ ಅಂತಂದ್ರೆ ತನ್ನ ಒಂದು ವರದಿಯನ್ನು ಸಲ್ಲಿಸ್ತದ. ನಂತರದಲ್ಲಿ 1956 ನವೆಂಬರ್ 1ನೇ ತಾರೀಕು ಏನಪ್ಪಾ ಅಂತಂದ್ರೆ ಮೈಸೂರು ರಾಜ್ಯ ಒಂದು ವಿಭಾಗ ಆಗುತ್ತಂತ ಹೇಳ್ಬೋದು. ಓಕೆ, ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಫಜಲ್ ಅಲಿ ಆಯೋಗ ಅಂತ ಹೇಳ್ತೀವಿ. ಅದು 1953ರಲ್ಲಿ ನೇಮಕವಾಗ್ತದ. ಇದರ ಒಂದು ವರದಿಯನ್ನ ಸಲ್ಲಿಸಿದ್ದ ಯಾವಾಗಪ್ಪ ಅಂತಂದ್ರೆ 1953ರಲ್ಲಿ. ಅಲ್ಲಿ ಏನಂತ ಕೊಟ್ಟಿದ್ರು? 1953 ಅಂತ ಕೊಟ್ಟಿದ್ರು. ಇಲ್ಲಿ 1955 ಇದೆ ನೋಡಿ. ಓಕೆ, 1955ರಲ್ಲಿ ವರದಿಯನ್ನ ಸಲ್ಲಿಸ್ತದ. ಇದರ ಆಧಾರ ಮೇಲೆ 1956ರಲ್ಲಿ ಮೈಸೂರು ರಾಜ್ಯ ಉದಯ ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ಕರ್ನಾಟಕದ ನದಿಗಳ ಮೇಲೆ ಪ್ರಶ್ನೆ ಆಗಿದೆ ನೋಡಿ. ಓಕೆ, ಕಾವೇರಿ ನದಿ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಕರ್ನಾಟಕದ ನದಿಗಳಲ್ಲಿ ಕಾವೇರಿ ನದಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಪ್ರಶ್ನೆ, ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಒಂದು ತಲಕಾವೇರಿಯಲ್ಲಿ ಉಗಮಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ, ಶರಾವತಿ ಮತ್ತು ನೇತ್ರಾವತಿ ನದಿಗಳು ಪೂರ್ವಕ್ಕೆ ಹರಿಯುವಂತ ನದಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಶರಾವತಿ ಮತ್ತು ನೇತ್ರಾವತಿ ನದಿಗಳು ಏನಂತ ಕೊಟ್ಟಿದ್ದಾರೆ? ಪೂರ್ವಕ್ಕೆ ಹರಿಯುವಂತ ನದಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ತಪ್ಪಾಗಿದೆ. ಓಕೆ, ಇಲ್ಲಿ ಶರಾವತಿ ನದಿ ಏನಪ್ಪಾ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿ ಆಗಿದೆ ನೋಡಿ. ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವಂತ ನದಿ ಯಾವ್ದಂದ್ರೆ ಶರಾವತಿ ನದಿ. ಓಕೆ, ಅದಕ್ಕಾಗಿ ಇದು 1 ಮಾತ್ರ ಸರಿಯಾದ ಉತ್ತರ ಇದೆ ನೋಡ್ರಿ. ಓಕೆ, ಇಲ್ಲಿ ಶರಾವತಿ, ನೇತ್ರಾವತಿ, ಅಘನಾಶಿನಿ ಮತ್ತು ಕಾಳಿ ನದಿಗಳು ಏನಪ್ಪಾ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿ ಆಗಿದೆ ನೋಡಿ. ಇವುಗಳಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ ನೋಡ್ರಿ ಇವು. ಇಲ್ಲಿ ಕಾವೇರಿ, ಕೃಷ್ಣ, ಪೆನ್ನಾರ್ ನದಿಗಳು ಪೂರ್ವಕ್ಕೆ ಹರಿಯುವಂತ ಪ್ರಮುಖ ನದಿಗಳು. ಕಾವೇರಿ, ಕೃಷ್ಣ, ಪೆನ್ನಾರ್, ಗೋದಾವರಿ ಇವೇನಪ್ಪಾ ಅಂತಂದ್ರೆ ಪೂರ್ವಕ್ಕೆ ಹರಿಯುವಂತ ಪ್ರಮುಖ ನದಿಗಳಾಗಿವೆ ನೋಡಿ. ಓಕೆ, ಅದೇ ರೀತಿಯಾಗಿ ಶರಾವತಿ ನದಿಯಿಂದ ಏನಪ್ಪಾ ಅಂತಂದ್ರೆ ಜೋಗ ಜಲಪಾತ ನಿರ್ಮಾಣ ಆಗಿದೆ ನೋಡಿ. ಜೋಗ ಜಲಪಾತ ಎಲ್ಲಿ ಕಂಡು ಬರ್ತದಂದ್ರೆ ಶಿವಮೊಗ್ಗದಲ್ಲಿ ಕಂಡು ಬರ್ತದ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇ ಒಂದು ಹೇಳಿಕೆ, ಭಾರತ ಸಂವಿಧಾನದ 73ನೇ ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದೆ ಅಂತ ಕೊಟ್ಟಿದ್ದಾರೆ.
ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ, ಕರ್ನಾಟಕವು ಈ ಕಾಯ್ದೆಯನ್ನು ಜಾರಿಗೆ ತಂದಂತ ದೇಶದ ಮೊದಲ ರಾಜ್ಯವಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಇದೇನಪ್ಪಾ ಅಂತಂದ್ರೆ ಪಂಚಾಯತ್ ರಾಜನ್ನು ಜಾರಿಗೆ ತಂದಂತ ಮೊದಲ ಒಂದು ರಾಜ್ಯ ಯಾವ್ದಂದ್ರೆ ಆ ಒಂದು ಕಾಯ್ದೆ ತಂದಂತ ಮೊದಲ ರಾಜ್ಯ ನಮ್ಮ ಒಂದು ಕರ್ನಾಟಕ ರಾಜ್ಯವಾಗಿದೆ ನೋಡಿ. ಅದಕ್ಕಾಗಿ 1 ಮತ್ತು 2 ಸರಿಯಾಗಿ ನೋಡಿ. ಇಲ್ಲಿ ಆಪ್ಷನ್ ಸಿ ನಲ್ಲಿ 2 ಸರಿ. ಓಕೆ, 1 ಮತ್ತು 2 ಸರಿಯಾಗಿ ನೋಡಿ. 1993 ಏಪ್ರಿಲ್ 24ರಂದು ಏನಪ್ಪಾ ಅಂತಂದ್ರೆ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. 73ನೇ ತಿದ್ದುಪಡಿಯ ನಂತರ ಹೊಸ ಕಾಯ್ದೆಯನ್ನು ರೂಪಿಸಿ ಒಂದು ಜಾರಿಗೆ ತಂದಂತ ಮೊದಲ ರಾಜ್ಯ ಯಾವ್ದಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ನೋಡ್ರಿ, ಇಲ್ಲಿ ಏಪ್ರಿಲ್ 24 ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತಾರ. ಓಕೆ, ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತಾರ. ಯಾವಾಗ ಅಂದ್ರೆ ಏಪ್ರಿಲ್ 24. ಯಾಕಪ್ಪ ಅಂತಂದ್ರೆ 1993ರಲ್ಲಿ ಈ ಒಂದು ಕಾಯ್ದೆ ಬಂದಿತ್ತಲ್ಲ, ಅದಕ್ಕಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಇತಿಹಾಸದಲ್ಲಿ ಒಂದು ಹೊಯ್ಸಳರ ವಾಸ್ತುಶಿಲ್ಪದ ಬಗ್ಗೆ ಬಂದಿದೆ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಹೊಯ್ಸಳರು ದೇವಾಲಯಗಳನ್ನು ನಿರ್ಮಿಸಲು ಬೆಣಚು ಕಲ್ಲುಗಳನ್ನು ಬಳಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಓಕೆ, ಗ್ರಾನೈಟ್ ವನ್ನು ಬಳಕೆ ಮಾಡುತ್ತಿದ್ರು ಅಂತ ಕೊಟ್ಟಿದ್ದಾರೆ ಹೊಯ್ಸಳರು. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ನಕ್ಷತ್ರಾಕಾರದ ಪೀಠದ ಮೇಲೆ ದೇವಾಲಯವನ್ನು ನಿರ್ಮಿಸುವುದು ಇವರ ಒಂದು ಶೈಲಿಯ ಅಂತ ವಿಶೇಷತೆ ಅಂತ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವರು ನಕ್ಷತ್ರಾಕಾರದ ಒಂದು ಜಗಲಿಯ ಮೇಲೆ ಏನಪ್ಪಾ ಅಂತಂದ್ರೆ ಇವರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಿರ್ತಾರ. ಓಕೆ, ಇದು ನೋಡ್ರಿ, ನಕ್ಷತ್ರಾಕಾರದ ಪೀಠದ ಮೇಲೆ ದೇವಾಲಯ ನಿರ್ಮಿಸುತ್ತದೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಒಂದನೇದ್ದು ತಪ್ಪಾಗಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಬೆಣಚು ಕಲ್ಲನ್ನು ಕೊಟ್ಟಿದ್ದಾರೆ. ಇವರು ಬೆಣಚು ಕಲ್ಲನ್ನು ಬಳಕೆ ಮಾಡ್ತಿರಲ್ಲ. ಓಕೆ, ಇದಕ್ಕಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ 2 ಮಾತ್ರ ಸರಿಯಾದ ಉತ್ತರ ಆಗಿದೆ ನೋಡಿ. ಹೊಯ್ಸಳ ದೇವಾಲಯ ನಿರ್ಮಾಣಕ್ಕೆ ಏನಪ್ಪಾ ಅಂತಂದ್ರೆ ಬಳಪಾದ ಕಲ್ಲನ್ನು ಬಳಕೆ ಮಾಡ್ತಿರ್ತಾರೆ. ಓಕೆ, ಸೋಪ್ ಸ್ಟೋನ್ ಅನ್ನು ಬಳಕೆ ಮಾಡ್ತಿರ್ತಾರೆ ನೋಡಿ. ಇದು ಕೆತ್ತನೆಯ ಸುಲಭವಾಗಿರ್ತದ. ಇತ್ತೀಚೆಗೆ ಹೊಯ್ಸಳರ ಒಂದು ದೇವಾಲಯಗಳನ್ನು ಯುನೆಸ್ಕೋ ಪಟ್ಟಿಯನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ ನೋಡಿ. ಇವರು ನಕ್ಷತ್ರಾಕಾರದ ಒಂದು ಜಗಲಿಯ ಮೇಲೆ ಏನಪ್ಪಾ ಅಂತಂದ್ರೆ ಇವರ ಒಂದು ದೇವಾಲಯವನ್ನು ಕಟ್ಟುತ್ತಿರ್ತಾರೆ ನೋಡ್ರಿ. ಈ ರೀತಿಯಾದಂತ ಕೆಳಗಡೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ಇರ್ತದೆ, ಕಟ್ತಾರ. ನೆಕ್ಸ್ಟ್, ಕದಂಬ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಇದೆ ನೋಡಿ. ಕದಂಬದ ಒಂದು ಕರ್ನಾಟಕದ ಆಳಿದ ಮೊದಲ ಕನ್ನಡ ಮನೆತನ ಅಂತ ಕೊಟ್ಟಿದ್ದಾರೆ. ಕದಂಬರು ಕರ್ನಾಟಕ ಆಳಿದ ಮೊದಲ ಮನೆತನ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಯೂರವರ್ಮನನ್ನು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಓಕೆ, 1 ಮತ್ತು 2 ಹೇಳಿಕೆ ಸರಿಯಾಗಿವೆ. ಇಲ್ಲಿ ಆಪ್ಷನ್ಸ್ ನಲ್ಲಿ 1 ಸರಿ ಇದೆ, 2 ಸರಿ ಇದೆ, 1 2 ಸರಿ ಇದೆ, 2 ತಪ್ಪಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 2 ಹೇಳಿಕೆ ಸರಿಯಾಗಿ ನೋಡಿ. ಓಕೆ, ಕದಂಬ ರಾಜಧಾನಿ ಬನವಾಸಿ ಆಗಿರುತ್ತೆ ನೋಡ್ರಿ. ಮಯೂರವರ್ಮ ಏನಪ್ಪಾ ಅಂತಂದ್ರೆ ಕಂಚಿ ಪಲ್ಲವರನ್ನು ಸೋಲಿಸಿ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಕದಂಬ ಒಂದು ಸಾಮ್ರಾಜ್ಯ. ಇದು ಅಲ್ಮಿಡಿ ಶಾಸನ ಏನಪ್ಪಾ ಅಂತಂದ್ರೆ ಇವರ ಕಾಲಕ್ಕೆ ಸೇರಿರ್ತದ. ಕ್ರಿಸ್ತಪೂರ್ವ 450ರಲ್ಲಿ ಇದನ್ನು ಕೆತ್ತಿಸ್ತಾರೆ. ಯಾರು? ಕಾಕಸ್ತವರ್ಮನ ಒಂದು ಕಾಲದಲ್ಲಿ. ಈತ ಏನಪ್ಪಾ ಅಂತಂದ್ರೆ ಕದಂಬರ ಒಂದು ಅರಸರ ಪ್ರಮುಖ ಅರಸ ಆಗಿರುತ್ತೆ ನೋಡ್ರಿ ಕಾಕಸ್ತವರ್ಮ. ಈತನ ಕಾಲದಲ್ಲಿ ಇದನ್ನು ಅಲ್ಮಿಡಿ ಶಾಸನವನ್ನು 450ರಲ್ಲಿ ಕೆತ್ತನೆ ಮಾಡಲಾಗುತ್ತೆ ನೋಡ್ರಿ. ನೆಕ್ಸ್ಟ್, ಆಧುನಿಕ ಮೈಸೂರು ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಅವರನ್ನು ರಾಜಶ್ರೀ ಎಂದು ಕರೆದವರು ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರನ್ನು ಏನಪ್ಪಾ ಅಂತಂದ್ರೆ ರಾಜಶ್ರೀ ಎಂದು ಕರೆದವರು ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಇದೆ ನೋಡಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನಪ್ಪಾ ಅಂತಂದ್ರೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನಪ್ಪಾ ಅಂತಂದ್ರೆ 1912ರಿಂದ 18ವರೆಗೆ ಇವರೊಂದು ಆಡಳಿತಾವಧಿ ಇರುತ್ತದೆ. ದೇವನರಾಗಿ ಕೆಲಸ ಮಾಡಿದಂತ ಅವಧಿ 1912ರಿಂದ 18ವರೆಗೂ. ಓಕೆ, ಅದಕ್ಕಾಗಿ 1 ಮತ್ತು 2 ಸರಿಯಾಗಿ ನೋಡ್ರಿ. ನಾಲ್ವಡಿ ಅವರ ಒಂದು ಆಳ್ವಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಮೈಸೂರಿನ ಒಂದು ಸುವರ್ಣ ಯುಗ ಅಂತ ಕರಿತಿರ್ತಾರ. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯ ಅವರ ಒಂದು ದೇವನರಾಗಿ ಯಾವಾಗ ಸಲ್ಲಿಸಿದ್ರಂದ್ರೆ 1912ರಿಂದ 18ವರೆಗೂ ಸೇವೆಯನ್ನು ಸಲ್ಲಿಸ್ತಾರ. KRS ಅಣೆಕಟ್ಟನ್ನು ಸೇರಿ ಅನೇಕ ಒಂದು ಕೈಗಾರಿಕೆಗಳನ್ನು ಇವರು ಸ್ಥಾಪನೆ ಮಾಡ್ತಾರ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಮೈಸೂರು ಸೋಪ್ ಆಗಿರ್ಬೋದು, ಈ ಒಂದು KRS ಅಣೆಕಟ್ಟು, ಇನ್ನು ಮುಂತಾದಂತ ಒಂದು ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ ನೋಡ್ರಿ ವಿಶ್ವೇಶ್ವರಯ್ಯ ಅವರು. ನೆಕ್ಸ್ಟ್,
ಭೌತ ವಿಜ್ಞಾನದಲ್ಲಿ ಕಂಡುಬರುವಂತಹ ಬೆಳಕು ಮೇಲೆ ಪ್ರಶ್ನೆ ಕೇಳಲಾಗಿದೆ. ಮೊದಲನೇ ಒಂದು ಹೇಳಿಕೆ ಪ್ರಶ್ನೆ ಇದೆ ನೋಡಿ. ಬೆಳಕು ನಿರ್ವಾತ ಪ್ರದೇಶದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಚಲಿಸ್ತದೆ ಅಂತ ಕೊಟ್ಟಿದ್ದಾರೆ. ಬೆಳಕು ನಿರ್ವಾತದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಚಲಿಸ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಓಕೆ, ಬೆಳಕೇನಪ್ಪ ಅಂತಂದ್ರೆ ನಿರ್ವಾತದಲ್ಲಿ ಅತಿ ಹೆಚ್ಚಾಗಿ ವೇಗದಲ್ಲಿ ಚಲಿಸ್ತದೆ. ಎರಡನೇ ಒಂದು ಹೇಳಿಕೆ, ವಜ್ರವು ಅತಿ ಹೆಚ್ಚು ವಕ್ರೀಭವನವನ್ನು ಸೂಚ್ಯಂಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್, ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, ಎರಡು ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಬೆಳಕಿನ ವೇಗ ಏನಪ್ಪಾ ಅಂತಂದ್ರೆ 3,00,000 ಚದರ ಕಿಲೋಮೀಟರ್ ಇರುತ್ತೆ ನೋಡ್ರಿ. ಓಕೆ, 3,00,000 ಚದರ ಕಿಲೋಮೀಟರ್. ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಆಗಿದ್ದು, ಇದರ ಒಂದು ಕಾರಣ ಏನಪ್ಪಾ ಅಂತಂದ್ರೆ ವಜ್ರವೇನಂದ್ರೆ ಅತಿ ಹೆಚ್ಚು ಹೊಳಪನ್ನು ಹೊಂದಿದೆ. ಓಕೆ, ವಜ್ರ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಹೊಳಪನ್ನು ಹೊಂದಿರುತ್ತೆ ನೋಡಿ. ವಜ್ರ ಏನಪ್ಪಾ ಅಂತಂದ್ರೆ ಇಂಗಾಲದ ಒಂದು ಬಹುರೂಪವಾಗಿದೆ. ಇಂಗಾಲದ ಒಂದು ಬಹುರೂಪ ಯಾವ್ದಪ್ಪ ಅಂತಂದ್ರೆ ವಜ್ರ ಆಗಿರುತ್ತೆ ನೋಡ್ರಿ. ಇಂಗಾಲ ಅಂತ ನಾವು ಕರೀತೇವೆ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಬಗ್ಗೆ ಪ್ರಶ್ನೆ ಹೇಗಿದೆ ನೋಡಿ. ಪಂಪನಿಗೆ ಕವಿ ಚಕ್ರವರ್ತಿ ಎಂದು ಬಿರುದಿತ್ತಂತ ಕೊಟ್ಟಿದ್ದಾರೆ. ಓಕೆ, ಇದು ಸರಿಯಾದ ಉತ್ತರ ಇದೆ ನೋಡ್ರಿ. ಸಾರಿ, ಇಲ್ಲಿ ತಪ್ಪು ನೋಡ್ರಿ. ಒಂದೇದ್ದು ಏನಪ್ಪಾ ಅಂತಂದ್ರೆ ಹೇಳಿಕೆ ತಪ್ಪಾಗಿದೆ. ಓಕೆ, ಪಂಪನಿಗೆ ಏನಪ್ಪಾ ಅಂತಂದ್ರೆ ಆದಿಕವಿ ಅಂತ ಕರಿತಿರ್ತಾರ. ಆದಿಕವಿ ಪಂಪ ಅಂತ ಕರಿತಿರ್ತಾರ. ಓಕೆ, ಕವಿ ಚಕ್ರವರ್ತಿ ಯಾರಿಗಿರ್ತದ? ರನ್ನನಿಗೆ ಇರ್ತದ. ಕವಿ ಚಕ್ರವರ್ತಿ ರನ್ನನಿಗೆ ಕರಿತಿರ್ತಾರ ನೋಡ್ರಿ. ರನ್ನ. ಓಕೆ, ರನ್ನನಿಗೆ ಏನಂದ್ರೆ ಕವಿ ಚಕ್ರವರ್ತಿ ಅಂತ ಕರಿತಿರ್ತಾರ. ಅದಕ್ಕಾಗಿ ಒಂದನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಅದೇ ರೀತಿ ಎರಡನೇ ಹೇಳಿಕೆ ವಿಕ್ರಮಾರ್ಜುನ ವಿಜಯ ಏನಪ್ಪಾ ಅಂತಂದ್ರೆ ಮತ್ತು ಆದಿಪೂರ್ಣ ಪಂಪನ ಪ್ರಮುಖ ಕೃತಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡು ಮಾತ್ರ ಸರಿಯಾಗಿದೆ, ಒಂದನೇದು ತಪ್ಪಾಗಿದೆ ನೋಡಿ. ಇಲ್ಲಿ ಎಲ್ಲಿದೆ ಅಂದ್ರೆ ಎ ನಲ್ಲಿ ಒಂದು ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ. ಬಿ ನಲ್ಲಿ 2 ಮಾತ್ರ ಸರಿ, ಸಿ ನಲ್ಲಿ 2 ಸರಿ, ಡಿ ನಲ್ಲಿ 2 ತಪ್ಪಂತ ಕೊಟ್ಟಿದ್ದಾರೆ. ಅದಕ್ಕಾಗಿ 2 ಮಾತ್ರ ಸರಿ ನೋಡಿ. ಓಕೆ, ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪಂಪನ ಬಿರುದು ಏನಂದ್ರೆ ಆದಿಕವಿ ಅಂತ ಇರುತ್ತ. ಕವಿ ಚಕ್ರವರ್ತಿ ಬಿರುದು ಯಾರಿಗಿರುತ್ತ ಅಂದ್ರೆ ರನ್ನನಿಗೆ ಇರುತ್ತೆ ನೋಡ್ರಿ. ರನ್ನನಿಗೆ ಇರ್ತದ. ಪಂಪನ 10ನೇ ಶತಮಾನದ ಒಂದು ಶ್ರೇಷ್ಠ ಕವಿ ಆಗಿರ್ತಾನೆ ನೋಡ್ರಿ. ವಿಕ್ರಮಾರ್ಜುನ ವಿಜಯ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪೂರ್ಣ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾನ ಪಂಪ. ಓಕೆ, 10ನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಿಮಗೆ ಕ್ವಶನ್ ಆಗಿ ಕೊಡ್ತಾ ಇದೀನಿ. ಕ್ವಶನ್ ನಂಬರ್ 1 ಅಂತ ಹಾಕಿ ಇದರ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹಾಯ್ ಗೈಸ್, ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಈ ಸೆಕ್ಷನ್ 2 ಬಂತು ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸೆಕ್ಷನ್ 2 ನಲ್ಲಿ ಹೊಂದಿಸಿ ಬರೆಯುವ ಪ್ರಶ್ನೆಗಳು ಇರ್ತವೆ. ಓಕೆ, ಪಟ್ಟಿ ಎ ಮತ್ತು ಪಟ್ಟಿ ಬಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಆರಿಸಿ ಹೇಳ್ಬೇಕಾಗ್ತದೆ ನಾವು. ಓಕೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಇರ್ತವೆ ನೋಡ್ರಿ. ಓಕೆ, ಇಲ್ಲಿ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆ ಬಂದಿದೆ ನೋಡಿ. ಪಟ್ಟಿ ಎ ನಲ್ಲಿ ಮನೆತನಗಳು ಕೊಟ್ಟಿದ್ದಾರೆ. ಪಟ್ಟಿ ಬಿ ನಲ್ಲಿ ಆ ಒಂದು ಮನೆತನದ ಸ್ಥಾಪಕರ ಬಗ್ಗೆ ಕೊಟ್ಟರು. ಇಲ್ಲಿ ನೋಡ್ರಿ, ಮನೆತನದಲ್ಲಿ ಮೊದಲನೇದಾಗಿ ಗಂಗರ್ ಕೊಟ್ಟಿದ್ದಾರೆ ನೋಡ್ರಿ. ಗಂಗರ ಒಂದು ಮನೆತನದ ಸ್ಥಾಪಕ ಯಾರಂತ ಕೊಟ್ಟಿದ್ದಾರೆ. ಗಂಗರ ಒಂದು ಮನೆತನ ಸ್ಥಾಪಕ ಯಾರಪ್ಪ ಅಂತಂದ್ರೆ ದಂಡಿಗ ಮತ್ತು ಮಾಧವ ಅಂತ ನಾವ್ ಹೇಳ್ತೀವಿ. ಓಕೆ, ಒಂದನೇದಕ್ಕೆ ಸಿ ನೋಡ್ರಿ. ಒಂದನೇದಕ್ಕೆ ಸಿ ಎಲ್ಲಿದೆ? ಒಂದನೇದಕ್ಕೆ ಸಿ ಎ ನಲ್ಲಿದೆ. ಒಂದನೇದಕ್ಕೆ ಬಿ ನಲ್ಲಿ ಬಿ ಇದೆ. ಒಂದನೇದಕ್ಕೆ ಸಿ ನಲ್ಲಿ ಎ ಇದೆ ನೋಡಿ. ಇದು ಕೂಡ ತಪ್ಪು. ಒಂದನೇದಕ್ಕೆ ಸಿ ಡಿ ನಲ್ಲಿ ಇದೆ. ಓಕೆ, ನಂತರ ರಾಷ್ಟ್ರಕೂಟರು ಏನಪ್ಪಾ ಅಂತಂದ್ರೆ ದಂತಿದುರ್ಗ ಸ್ಥಾಪನೆ ಮಾಡ್ತಾನೆ. ರಾಷ್ಟ್ರಕೂಟರು ಯಾರು? ದಂತಿದುರ್ಗ ಸ್ಥಾಪನೆ ಮಾಡ್ತಾನೆ. ಒಂದನೇದಕ್ಕೆ ಅಂದ್ರೆ ಎರಡನೇದಕ್ಕೆ ಎ. ಎರಡನೇದಕ್ಕೆ ಎಲ್ಲಿದೆ? ಇಲ್ಲಿದೆ. ಎರಡನೇದಕ್ಕೆ ಡಿ ಇದೆ ನೋಡಿ. ಅದಕ್ಕಾಗಿ ಇದು ಡಿ ತಪ್ಪು. ಎ ಆಯ್ಕೆ ಮಾತ್ರ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಇಲ್ಲಿ ಚಾಲುಕ್ಯರ ಒಂದು ಸ್ಥಾಪಕ ಯಾರಪ್ಪ ಅಂತಂದ್ರೆ 1ನೇ ಪುಲಿಕೇಶಿ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಚಾಲುಕ್ಯರ ಒಂದು ಪ್ರಮುಖ ಅರಸ ಆಗಿರ್ತಾನೆ ನೋಡ್ರಿ 1ನೇ ಪುಲಿಕೇಶಿ. ಅದೇ ರೀತಿಗೆ ಹೊಯ್ಸಳರ ಒಂದು ಮನೆತನದ ಸ್ಥಾಪಕ ಸಳ ಆಗಿರ್ತಾನ. ಅಂದ್ರೆ ಈ ರೀತಿಯಾದಂತ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇರುತ್ತೆ ನೋಡ್ರಿ. ಹೊಂದಿಸಿ ಬರೀ ರೀತಿಯಲ್ಲಿ ಕೇಳ್ತಾರ. ಓಕೆ, ಇಲ್ಲಿ ಅದರ ಒಂದು ಮಾಹಿತಿ ಇರುತ್ತೆ ನೋಡ್ರಿ. ಈಗ ತಾನೇ ಹೊಂದಿಸಿ ಬರೋದಲ್ಲ, ಅದೇ ಮಾಹಿತಿ ಇರ್ತದೆ ಇಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಚಾಲುಕ್ಯರ ಮೂಲ ಪುರುಷ ಯಾರಪ್ಪ ಅಂತಂದ್ರೆ ಜಯಸಿಂಹ ಅಂತ ಹೇಳ್ತೀವಿ. ಆದ್ರೂ ಕೂಡ ಪ್ರಬಲ ಒಂದು ಸ್ಥಾಪಕ ಯಾರಾಗಿರ್ತಾರ ಅಂದ್ರೆ 1ನೇ ಪುಲಿಕೇಶಿ ಆಗಿರ್ತಾನೆ. ಅದಕ್ಕಾಗಿ ಇಲ್ಲಿ ಆಯ್ಕೆಗಳಲ್ಲಿ 1ನೇ ಪುಲಿಕೇಶಿ ಇತ್ತು. ಅದಕ್ಕಾಗಿ 10ನೇ ಒಂದು ಆಯ್ಕೆವೆ. ನೆಕ್ಸ್ಟ್ ಹೊಂದಿಸಿ ಬರೆಯಲ್ಲಿ ಪಟ್ಟಿ ಎ ಪಟ್ಟಿ ಬಿ ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಪಟ್ಟಿ ಎ ನಲ್ಲಿ ಜಲಪಾತ ಕೊಟ್ಟಿದ್ದಾರೆ. ಪಟ್ಟಿ ಬಿ ನಲ್ಲಿ ನದಿಗಳ ಬಗ್ಗೆ ಕೊಟ್ಟಿದ್ದಾರೆ.
ಪಟ್ಟಿ ಎ ನಲ್ಲಿರುವಂತಹ ಜಲಪಾತವನ್ನು ಪಟ್ಟಿ ಬಿ ನಲ್ಲಿರುವಂತಹ ನದಿಗಳಿಗೆ ಜೋಡಣೆ ಮಾಡ್ಬೇಕು. ಮೊದಲನೇದಾಗಿ ಗೋಕಾಕ್ ಜಲಪಾತ, ಇದು ಯಾವ ಒಂದು ನದಿಯಿಂದ ಸೃಷ್ಟಿಯಾಗಿದೆ ಅಂತ ಕೊಟ್ರ, ಗೋಕಾಕ್ ಜಲಪಾತ ಏನಪ್ಪಾ ಅಂತಂದ್ರೆ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಓಕೆ, ಒಂದನೇದಕ್ಕೆ ಸಿ. ಒಂದನೇದಕ್ಕೆ ಸಿ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ. ಎರಡನೇದಕ್ಕೆ ಗಗನಚುಕ್ಕಿ ಮತ್ತು ಭರಚುಕ್ಕಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಏನಪ್ಪಾ ಅಂತಂದ್ರೆ ಕಾವೇರಿ ನದಿಯ ಒಂದು ಪ್ರಮುಖ ಜಲಪಾತಗಳಾಗಿವೆ. ಎರಡನೇದಕ್ಕೆ ಇಲ್ಲಿದೆ, ಇದು ಸರಿ ನೋಡಿ. ಒಂದನೇದು ಆಪ್ಷನ್ ಸರಿಯಾದ ಉತ್ತರ ಇದೆ. ಓಕೆ, ನಂತರ ಜೋಗ ಜಲಪಾತ ಬರ್ತ್ ನೋಡ್ರಿ. ಜೋಗ ಜಲಪಾತ ಏನಪ್ಪಾ ಅಂತಂದ್ರೆ ಈಗ ತಾನು ಹೇಳಿದೆ ಶರಾವತಿ ನದಿಯಿಂದ ಸೃಷ್ಟಿಯಾಗ್ಯದ. ಕೊನೆಯದಾಗಿ ಅಬ್ಬೆ ಜಲಪಾತ, ಇದು ಕಾವೇರಿ ನದಿಯ ಒಂದು ಕೊಡಗುದಲ್ಲಿ ಕಂಡು ಬರ್ತದ ಅಬ್ಬೆ ಜಲಪಾತ. ಓಕೆ, ಈ ರೀತಿಯಾದಂತ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೃತಿಗಳು ಮತ್ತು ಲೇಖಕರ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೃತಿ ಭಾರತದ ಸಿಂಧು ರಶ್ಮಿ, ಇದು ಯಾರು ಬರ್ದಾರ ಅಂತ ಕೊಟ್ಟಿದ್ದಾರೆ. ಮೊದಲನೇದು ವಿ.ಕು. ಗೋಕಾಕ್ ಅವರು ಇದು ಬರ್ದಿದ್ದಾರೆ ನೋಡ್ರಿ. ಒಂದೇದು ಸಿ. ಓಕೆ, ಒಂದೇ ಸಿ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ. ನಂತರ ನಾಲ್ಕು ತಂತಿ ಯಾರು ಬರ್ದಿದ್ದಾರೆ ಅಂದ್ರೆ ದ ರಾ ಬೇಂದ್ರೆ ಅವರು ಬರ್ದಿದ್ದಾರೆ. ಎರಡನೇದ್ದು ಇಲ್ಲಿದೆ, ಇಲ್ಲಿಲ್ಲ, ಅದಕ್ಕಾಗಿ ಇದು ತಪ್ಪು. ಇದು ಒಂದನೇದೇ ಆಪ್ಷನ್ ಸರಿಯಾದ ಉತ್ತರ ಏನು ನೋಡ್ರಿ. ಓಕೆ, ನಂತರ ಭವ ಬರುತ್ತೆ ನೋಡ್ರಿ. ಭವ ಯಾರು ಬರ್ದಿದ್ದಾರೆ ಅಂತ ನೋಡೋದಾದ್ರೆ ಆಪ್ಷನ್ಸ್ ಡಿ ಆಗಿದೆ ನೋಡಿ. ಭವ ಏನಪ್ಪಾ ಅಂತಂದ್ರೆ ಗಿರೀಶ್ ಕಾರ್ನಾಡ್ ಅವರು ಬರ್ದಿದ್ದಾರೆ. ನಂತರ ಸಂಸ್ಕಾರ, ಯು ಆರ್ ಅನಂತಮೂರ್ತಿ ಅವರು ಸಂಸ್ಕಾರವನ್ನು ಬರೆದಿದ್ದಾರೆ. ಇದು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ನೋಡ್ರಿ. ಸಂಸ್ಕಾರ ಎಂಬುದೇ ಕೃತಿಯನ್ನು ಬರೆದಂತ ಲೇಖಕರು ಯಾರಂತ ಒಂದು ಪ್ರಮುಖ ಪ್ರಶ್ನೆ ಅತಿ ಹೆಚ್ಚು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಓಕೆ, ಇಲ್ಲಿ ಈ ಒಂದು ಮಾಹಿತಿ ಇರುತ್ತೆ ನೋಡ್ರಿ. ಇವು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರುವಂತ ವ್ಯಕ್ತಿಗಳಾಗಿದ್ದಾರೆ ನೋಡ್ರಿ. ನೆಕ್ಸ್ಟ್, ಪಟ್ಟಿ ಎ ನಲ್ಲಿ ಧಾಮಗಳು, ಪಟ್ಟಿ ಬಿ ನಲ್ಲಿ ಜಿಲ್ಲೆಗಳು ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖ ಧಾಮಗಳು ಇರುವಂತ ಜಿಲ್ಲೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇದ್ದು ರಂಗನತಿಟ್ಟು ಎಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ರಂಗನತಿಟ್ಟು ಕಂಡು ಬರ್ತದಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತ ನೋಡ್ರಿ. ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದ. ನಂತರ ಏನಪ್ಪಾ ಅಂತಂದ್ರೆ ಹತ್ತಿವೇರಿ ಒಂದು ಪಕ್ಷಿಧಾಮ ಅಂತ ಹೇಳ್ಬೋದು. ಹತ್ತಿವೇರಿ ಪಕ್ಷಿಧಾಮ ಎಲ್ಲಿದೆ, ಉತ್ತರ ಕನ್ನಡದಲ್ಲಿ ಕಂಡು ಬರ್ತ ನೋಡ್ರಿ. ಬೋನಾಳ ಪಕ್ಷಿಧಾಮ ಏನಪ್ಪಾ ಅಂತಂದ್ರೆ ಇಲ್ಲಿ ಬೋನಾಳ ಪಕ್ಷಿಧಾಮ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಕೊಪ್ಪಳ ಅಲ್ಲ, ಇದು ಯಾದಗಿರಿ ನೋಡ್ರಿ. ಯಾದಗಿರಿ, ಕೊಪ್ಪಳ ಅಲ್ಲ, ಯಾದಗಿರಿ ಆಗ್ಬೇಕು, ಅದು ಕೊಪ್ಪಳ ಆಗಿದೆ. ಓಕೆ, ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಕಂಡು ಬರ್ತದ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದನೇದಕ್ಕೆ ಬಿ ಇಲ್ಲಿದೆ, ಒಂದನೇದಕ್ಕೆ ಎ ಇದೆ, ಒಂದನೇದಕ್ಕೆ ಬಿ ಇಲ್ಲಿದೆ. ಓಕೆ, ನಂತರ ಇದಕ್ಕೆ ಸಿ ಇದೆ, ತಪ್ಪಿಲ್ಲಿ. ನಂತರ ಹತ್ತಿವೇರಿ ಪಕ್ಷಿಧಾಮ ಎರಡನೇದಕ್ಕೆ ಸಿ ನೋಡಿ. ಎರಡನೇದಕ್ಕೆ ಸಿ ಇಲ್ಲಿದೆ, ಎರಡನೇದಕ್ಕೆ ಬಿ ಇದೆ, ತಪ್ಪು. ಅದೇ ರೀತಿ ಎರಡನೇದಕ್ಕೆ ಎ ಇದೆ, ಇದು ಕೂಡ ತಪ್ಪು ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಇಲ್ಲಿ ಬೋನಾಳ ಪಕ್ಷಿಧಾಮ ಎಲ್ಲಿದೆಪ್ಪ ಅಂತಂದ್ರೆ ಯಾದಗಿರಿಯಲ್ಲಿ ಕಂಡು ಬರ್ತದೆ ನೋಡ್ರಿ. ಯಾದಗಿರಿಯಲ್ಲಿ ಮಲಗಿರುವ ಬುದ್ಧನ ಬೆಟ್ಟ ಕೂಡ ಕಂಡು ಬರ್ತದೆ. ಎಲ್ಲಿಪ್ಪ ಅಂತಂದ್ರೆ ಶಹಾಪುರದಲ್ಲಿ ಕಂಡು ಬರ್ತದೆ. ಯಾದಗಿರಿದ ಒಂದು ಶಹಾಪುರದಲ್ಲಿ ಕಂಡು ಬರ್ತದೆ. ಓಕೆ, ಬೋನಾಳ ಪಕ್ಷಿಧಾಮ ಒಂದು ಯಾದಗಿರಿದಲ್ಲಿ ಕಂಡು ಬರ್ತದೆ. ಓಕೆ, ಇದರ ಒಂದು ಮಾಹಿತಿ ಇಲ್ಲಿದೆ ನೋಡಿ. ರಂಗನತಿಟ್ಟು ಪಕ್ಷಿಧಾಮ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಆಗಿದೆ ನೋಡಿ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹತ್ತಿವೇರಿ ಒಂದು ಪಕ್ಷಿಧಾಮ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾವ. ಅದೇ ರೀತಿ ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಕಂಡು ಬರ್ತ ನೋಡ್ರಿ. ಬೋನಾಳ ಪಕ್ಷಿಧಾಮ ಯಾದಗಿರಿಯಲ್ಲಿ ಕಂಡು ಬರ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ ಎ ನಲ್ಲಿ ಖನಿಜಗಳು, ಪಟ್ಟಿ ಬಿ ನಲ್ಲಿ ಅದರ ಒಂದು ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ನೀವೇನಪ್ಪ ಅಂತಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಓಕೆ, ನಿಮಗ್ ಕೂಡ ಪ್ರಶ್ನೆ ಇರ್ಬೇಕಲ್ಲ, ಅದಕ್ಕೆ ಕೊಡ್ತಾ ಇದೀನಿ. ಓಕೆ, ನಿಮಗ್ ಕೂಡ ಕೆಲವು ಪ್ರಶ್ನೆಗಳು ಇರ್ಬೇಕಲ್ಲ, ಅದಕ್ಕಾಗಿ ಈ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಪಟ್ಟಿ ಎ ನಲ್ಲಿ ಯುದ್ಧ, ಪಟ್ಟಿ ಬಿ ನಲ್ಲಿ ಆ ಒಂದು ಯುದ್ಧ ನಡೆದ ವರ್ಷ ಕೊಟ್ಟಿದ್ದಾರೆ. ಮೊದಲನೇದ್ದು ತಾಳಿಕೋಟೆ ಯುದ್ಧನ ಕೊಟ್ಟಿದ್ದಾರೆ. ತಾಳಿಕೋಟೆ ಯುದ್ಧ ಯಾವಾಗ ನಡೀತು, 1565ರಲ್ಲಿ ನಡೀತದೆ. ಇಲ್ಲಿ ಆಪ್ಷನ್ ಸಿ ಗೆ ಎ ನೋಡಿ. ನಂತರ ಎರಡನೇ ಒಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಅಂತ ಕೊಟ್ಟಿದ್ದಾರೆ. ಮೊದಲ ಆಂಗ್ಲೋ ಮೈಸೂರು ಯಾವಾಗ ನಡೀತು, 1767ರಿಂದ 1769ರವರೆಗೆ ನಡೀತದೆ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತದ, 1799ರಲ್ಲಿ ನಡೀತದ. ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದುತ್ತಾನೆ. ಕೊನೆಯದಾಗಿ ನಾಲ್ಕನೇದು ಕೊಟ್ಟಿದ್ದಾರೆ. ಬ್ರಿಟಿಷ್ ಕಿತ್ತೂರು ಸಮರ ಯಾವಾಗ ಆಯ್ತಂದ್ರೆ 1824ರಲ್ಲಿ ನಡೀತದ. 1, 2, 3, 4
ಸೀರಿಯಲ್ ವೈಸ್ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲಿದೆ ನೋಡಿ, 1 2 3 4 ಇಲ್ಲಿ ಇದೆ ನೋಡಿ. ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪದ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ. ಓಕೆ. ಯಾವ ನಡೆದ ತಾಳಿಕೋಟೆ ಕದನ 1565. ಇಲ್ಲಿ ಮೈಸೂರು ಆಂಗ್ಲ ಮೈಸೂರು ಯುದ್ಧದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇದ್ರ ಬಗ್ಗೆ ತಿಳಿದುಕೊಳ್ಬೇಕಾತ್ ನೀವು. ಪರೀಕ್ಷೆಯಲ್ಲಿ ಕೇಳ್ತಾರೆ ಇವೇ ಪ್ರಶ್ನೆಗಳನ್ನು ನೋಡ್ರಿ. ಮೊದಲ ಆಂಗ್ಲ ಮೈಸೂರು ಯುದ್ಧ ಯಾವಾಗ ನಡೀತು? 1767ರಿಂದ 1769. ಎರಡನೇ ಆಂಗ್ಲ ಮೈಸೂರು ಯುದ್ಧ 1780ರಿಂದ 84ರವರೆಗೂ ನಡೀತದೆ. ಮೂರನೇ ಆಂಗ್ಲ ಮೈಸೂರು ಯುದ್ಧ 1790ರಿಂದ 92ರವರೆಗೂ ನಡೀತದೆ. ನಾಲ್ಕನೇದು 1799ರಲ್ಲಿ ನಡೀತದೆ. ಟಿಪ್ಪು ಇಲ್ಲಿ ಮರಣ ಹೊಂದುತ್ತಾನೆ. ಮೂರನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಕಾರ್ನ್ವಾಲಿಸ್ ಅವರು ಒಂದು ನೇತೃತ್ವ ವಹಿಸಿರ್ತಾರೆ. ನಾಲ್ಕನೇ ಒಂದು ಆಂಗ್ಲ ಮೈಸೂರಿನಲ್ಲಿ ಬ್ರಿಟಿಷರ ಒಂದು ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ ಅಂದ್ರೆ ಟಿಪ್ಪು ಸುಲ್ತಾನ್ ಅನ್ನು ಕೊಲೆಯನ್ನು ಮಾಡ್ತಾನೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಾಹಿತಿ ಇದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ವ್ಯಕ್ತಿಗಳು ಮತ್ತು ಅವರ ಒಂದು ಬಿರುದುಗಳ ಬಗ್ಗೆ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3 ಆಗಿರುತ್ತೆ ನೋಡಿ ಇದು. ಕ್ವಶನ್ ನಂಬರ್ 3 ವ್ಯಕ್ತಿ ಮತ್ತು ಬಿರುದುಗಳು ಕೊಟ್ಟಿದ್ದಾರೆ. ಯಾವ ವ್ಯಕ್ತಿಗೆ ಏನಂತ ಕರೀತಾರಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೂ ಕೂಡ ಪ್ರಶ್ನೆ ಕೊಡ್ಬೇಕಲ್ಲ, ಅದಕ್ಕಾಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಉಪಕರಣಗಳು ಮತ್ತು ಬಳಕೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಟಿಮೀಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಿಮಾನದ ಎತ್ತರವನ್ನು ಕಂಡುಹಿಡಿಯಲು ಬಳಕೆ ಮಾಡ್ತಾರೆ. ಒಂದನೇದಕ್ಕೆ ಬಿ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ. ಎರಡನೇದಕ್ಕೆ ಪ್ಯಾದೋಮೀಟರ್. ಪ್ಯಾದೋಮೀಟರ್ ಏನಪ್ಪಾ ಅಂತಂದ್ರೆ ಸಮುದ್ರ ಆಳವನ್ನು ಕಂಡುಹಿಡಿಯಲು ಬಳಕೆ ಮಾಡ್ತಾರೆ. ಒಂದನೇದಕ್ಕೆ ಅಂದ್ರೆ ಎರಡನೇದಕ್ಕೆ ಎ, ಎರಡನೇದು ಎ ಇಲ್ಲ, ಇಲ್ಲಿ ಸಿ ಇದೆ, ತಪ್ಪು. ಅದಕ್ಕಾಗಿ ಇದೇ ಸರಿಯಾದ ಉತ್ತರ ನೋಡಿ. ನಂತರ ಐಗ್ರೋಮೀಟರ್. ಐಗ್ರೋಮೀಟರ್ ಏನಪ್ಪಾ ಅಂತಂದ್ರೆ ಗಾಳಿಯ ಒಂದು ತೇವಾಂಶವನ್ನು ಕಂಡುಹಿಡಿತದ. ಅನಿಮೋಮೀಟರ್ ಏನಪ್ಪಾ ಅಂತಂದ್ರೆ ಗಾಳಿಯ ವೇಗವನ್ನು ಕಂಡುಹಿಡಿತದ. ಓಕೆ, ಅದಕ್ಕಾಗಿ ಒಂದೇದು ಮಾತ್ರ ಸರಿಯಾದ ಉತ್ತರ ಆಗಿದೆ. ಇದ್ರ ಬಗ್ಗೆ ಕೂಡ ಗೊತ್ತಿರ್ಬೇಕಾತ್ ನೋಡ್ರಿ. ನೆಕ್ಸ್ಟ್ ಪಟ್ಟಿ ಎ ನಲ್ಲಿ ಬಂದರುಗಳವ, ಪಟ್ಟಿ ಬಿ ನಲ್ಲಿ ಅವುಗಳ ಒಂದು ಹೆಸರುಗಳ ಬಗ್ಗೆ ಕೊಟ್ಟಿದ್ದಾರೆ. ಮಂಗಳೂರು ಬಂದರು ಇದಕ್ಕೇನಂತ ಕರಿತಾರ? ನವ ಮಂಗಳೂರು ಅಂತ ಕರಿತಾರ ನೋಡ್ರಿ. ಓಕೆ, ಪಡಮದೂರು ಅಂತ ಕರಿತಾರೆ. ಕರ್ನಾಟಕದ ಹೆಬ್ಬಾಗಿಲು ಆಗಿದ್ ನೋಡ್ರಿ ನವ ಮಂಗಳೂರು ಬಂದರು. ನೆಕ್ಸ್ಟ್ ಕಾರವಾರ ಬಂದರು ಇದಕ್ಕೇನಂತ ಕರಿತಾರ? ಇದಕ್ಕೆ ಬೈತಕೋಲ ಅಂತ ಕರಿತಾರ ನೋಡ್ರಿ. ಸ್ಥಳಗಳ ಹೆಸರು ಕರಿತಾರೆ ಬೈತಕೋಲ. ನಂತರ ಹೊನ್ನಾವರ ಬಂದರು. ಇದು ಶರಾವತಿ ನದಿಯ ಒಂದು ಮುಖಜ ಭೂಮಿ ಆಗಿದೆ ನೋಡಿ ಹೊನ್ನಾವರ ಬಂದರು. ಬೇಲಿಕೆರೆ ಬಂದರು ಕಬ್ಬಿಣ ಎದುರುಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಓಕೆ, 1 2 3 4 ಎಲ್ಲಿದೆ ನೋಡಿ. 1 2 3 4 ಅಂದ್ರೆ ABCD ಇಲ್ಲೇ ಇದೆ ನೋಡಿ. ಓಕೆ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಕರ್ನಾಟಕದ ಒಂದು ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೀತಾರೆ ನೋಡ್ರಿ. ಕಾರವಾರ ಬಂದರನ್ನು ನೈಸರ್ಗಿಕ ಬಂದರು ಎಂದು ಕರೀತಾರೆ. ಕಾರವಾರ ಬಂದರಿನಲ್ಲಿ ಏನಪ್ಪಾ ಅಂತಂದ್ರೆ ಸಿ ಬರ್ಡನ್ ನೌಕಾನೆಲೆ ಕಂಡು ಬರ್ತದ. ಸಿ ಬರ್ಡನ್ ನೌಕಾನೆಲೆಯಲ್ಲಿ ಕಂಡು ಬರ್ತದ್ರೆ ಕಾರವಾರದಲ್ಲಿ ಕಂಡು ಬರುತ್ತದ. ಕೊನೆಯ ಪ್ರಶ್ನೆ ಇದೆ ನೋಡಿ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕ್ವಶನ್ 4 ಅಂತ ಹಾಕೊಂಡು ಕಮೆಂಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾಳೆ ಕೇಳುವಂತ ಏನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ ಆ ಒಂದು ಪರೀಕ್ಷೆಯಲ್ಲಿ ಕೇಳುವಂತ ಸಂಭಾವ್ಯತೆ ಪ್ರಮುಖ ಪ್ರಶ್ನೆಗಳಿದ್ವು. ಈ ಒಂದು ಪ್ರಶ್ನೆಗಳು ನಿಮಗ ಗೊತ್ತಿದಪ್ಪ ಅಂತಂದ್ರ ನೀವು ಪೊಲೀಸ್ ಪರೀಕ್ಷೆಯಲ್ಲಿ ಪಾಸ್ ಆಗುವಂತ ಚಾನ್ಸ್ ಎಷ್ಟು? ಒಂದು 50% ಇರ್ತದ. ಎಷ್ಟು ಓದ್ಕೊಂಡ್ರಿ ಅಂತ ಅರ್ಥ. 50 ಅಥವಾ 70 ಮಾಡೋಣ ನಾವು. 70% ಏನಪ್ಪಾ ಅಂತಂದ್ರೆ ನಿಮಗೆ ಮಾಹಿತಿ ಗೊತ್ತಿದೆ ಅಂತ ಅರ್ಥ. ಅಂದ್ರೆ ಈ ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕೆ 70% ಹತ್ತಿರ ಇದ್ದೀನಿ. ಏನ 30% ನಾವು ಹೋಗ್ಬೇಕು. ಓಕೆ, ಅದನ್ನ ಕೂಡ ಮಾಡೋಣ. ಇದರಲ್ಲಿ ಕರೆಂಟ್ ಅಫೇರ್ಸ್ ಕೇಳ್ತಾರ. ಕರೆಂಟ್ ಅಫೇರ್ಸ್ ಅಲ್ಲಿ ನಮ್ಗೆ ಹೆಚ್ಚಿನ ಒಂದು ಕೈ ಇರಬೇಕು. ನಂತರ ಮೆಂಟಲ್ ಎಬಿಲಿಟಿ, ಆಮೇಲೆ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಕೇಳ್ಯಾರ ನೋಡ್ರಿ. 20 ಕ್ವಶನ್ ಹಿಸ್ಟ್ರಿ ಕೇಳ್ಯಾರ, ಇತಿಹಾಸದಲ್ಲಿ. ಓಕೆ, ನಂತರ ಏನಪ್ಪಾ ಅಂತಂದ್ರೆ ವಿಜ್ಞಾನ ಮತ್ತು ಸಂವಿಧಾನ, ಇವುಗಳು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಕೇಳ್ತಾರೆ ಪ್ರಶ್ನೆಗಳು. ಅದರಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು, ಒಂದೇಸಿ ಬರೆಯ ಪ್ರಶ್ನೆಗಳು, ಈ ರೀತಿಯಾದಂತ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕಾಗಿ ತಪ್ಪದೆ ಎಲ್ರು ಓದ್ಕೊಳ್ರಿ. ಓಕೆ, ಈ ಒಂದು ಪ್ರಶ್ನೆ ಕೂಡ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಇದೇ ತರಹದಂತ ವಿಡಿಯೋ. ಅದೇ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಯಾವ ರೀತಿಯಾಗಿದೆ. ಓಕೆ, ಮೈಕ್ ಕೂಡ ಹೊಸದಾಗಿ ತಂದಿದೆ ನೋಡ್ರಿ. ಒಂದು ವಾಯ್ಸ್ ಕೂಡ ಇದು
ಚೆನ್ನಾಗಿ ಬರುವಂತ ಮೈಕ್ ಅನ್ನು ಕೂಡ ತರಿಸಿ ಈ ಒಂದು ಕ್ಲಾಸ್ ಮಾಡಲಾಯ್ತು ಇವತ್ತು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡೋ ಜಲ್ದಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.